ಸೊ ಯಾವಾಗಲೂ ಅಷ್ಟೇ ಏನೋ ಒಂದು ಕ್ರಿಯೇಟಿವಿಟಿ ಮಾಡ್ಬೇಕಾದ್ರೆ ಏನೋ ಒಂದು ಹೊಸದು ಹುಟ್ಟಾಕ್ಬೇಕಾದ್ರೆ ಒಂದಷ್ಟು ರಿಸರ್ಚ್ನ ಮಾಡಿ. ಸೊ ಬ್ಲೈಂಡಾಗಿ ಹೆಸರಿಡೋವಂಥದ್ದು ಬೇಡ. ಮತ್ತು ಆ ಅಕ್ಷರಗಳು ಕೂಡ ನಿಮ್ಮ ಹೆಸರಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳಿ. ಮತ್ತು ನೀವು ಮಾಡ್ತಿರೋಂಥ ಬಿಸ್ನೆಸ್ಗೆ ಆ ಹೆಸರು ಸೂಟ್ ಆಗಬೇಕು. ನಾನೇನೋ ಬಿಸ್ನೆಸ್ ಮಾಡ್ತಿದ್ದೀನಿ, ಏನೋ ಹೆಸರಿಡ್ತೀನಿ ಅಂದರೆ ಅದು ಮ್ಯಾಚ್ ಆಗಲ್ಲ. ಅಂದರೆ ಜನಕ್ಕೆ ಅರ್ಥ ಆಗಬೇಕು ಇವ್ರು ಏನು ಮಾಡ್ತಿದ್ದಾರೆ, ಆ ಲೋಗೋ ಏನು ಯೂಸ್ ಮಾಡ್ತಿದ್ದಾರೆ, ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಆ ರೀತಿ ಪ್ರತಿಯೊಂದು ಕೂಡ ಅರ್ಥ ಆಗಬೇಕು. ಹೆಸರು ಹೇಳಿದ ತಕ್ಷಣ ಹೌದು ಇಂಥವ್ರು ಇಂಥ ಕಂಪ್ನಿ ಇಂಥದನ್ನು ಮಾಡ್ತಾರೆ ಅನ್ನೋದು ಅಲ್ಲಿ ನೋಟ್ ಆಗಿಬಿಡ್ಬೇಕು. ಎಲ್ಲೋ ಒಂದು ಕಡೆ ಒಂದಕ್ಕೊಂದಕ್ಕೆ ಮ್ಯಾಚೇ ಆಗಲ್ಲ ಅಂತಂದರೆ ಅರ್ಥ ಆಗಲ್ಲ. ಸೊ ಯಾವಾಗ ನಾವು ಜನಕ್ಕೆ ಲಿಂಕ್ ಆಗ್ತೀವಿ ಅಂದರೆ ಆ ಏನೇ ಸಂಸ್ಥೆ ಇರಲಿ ತುಂಬ ಬೇಗ ಕನೆಕ್ಟ್ ಆಗಬೇಕು, ಸಾಮಾನ್ಯ ಜನರಿಗೆ ಅರ್ಥ ಆಗೋ ಥರ ಇರಬೇಕು. ಈ ಒಮೆಗಾ ಆಗ್ಬೋದು ಅಥವಾ ಓಝೋನ್ ಆಗ್ಬೋದು ಅಥವಾ OnePlus ಆಗ್ಬೋದು, ಎಲ್ಲೆಲ್ಲ ಓ ಇಂದ ಕಂಪ್ನಿ ನೇಮ್ಸ್ ಬರೆದ್ರು ಕೂಡ ಎಲ್ಲೋ ಒಂದು ಕಡೆ ಆ ಭಗವಂತನ ಆಶೀರ್ವಾದ, ಭಗವಂತನ ಅನುಗ್ರಹ ಇರ್ತದೆ. ಈ ಓ ಆಗಲಿ ಈ ಝೆಡ್ ಆಗಲಿ ಇವೆಲ್ಲ ಒಂದು ಡಿವೈನ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಟೋಟಲ್ ಆ ಒಂದು ವೈಬ್ರೇಷನ್ಸ್ ಇರ್ತದೆ. ಯಾಕಂದರೆ ತುಂಬ ರೇರ್ ನೀವು ನೋಡೋವಂಥದ್ದು ಈ ಥರ ಝೆಡ್ಡಿಂದ ಹೆಸರು ಆಗ್ಬೋದು ಅಥವಾ ಓ ಇಂದ ಹೆಸರು ತುಂಬ ರೇರ್. ಯೂಶ್ವಲಿ ತುಂಬ ಆ ಹೆಸರುಗಳನ್ನ ಜಾಸ್ತಿ ಇಡಲ್ಲ. ಸೊ ಒನಿಡಾ ಎಕ್ಸಾಂಪಲ್ ಕೊಡಲೇಬೇಕು ನಿಮಗೆ. ಒನಿಡಾ ಹೆಸರಲ್ಲೇ ಒಂದು ಮ್ಯಾಜಿಕ್ ಇದೆ. ಅದನ್ನು ಹೆಸರು ಇಡಬೇಕು ಅಂದಾಗ ಅವ್ರು ಯೋಚನೆ ಮಾಡ್ತಿದ್ರಂತೆ, ಏನು ಹೆಸರು ಇಡೋದು, ಒಂದು ಟಿ ವಿ ಸಂಸ್ಥೆ ಹುಟ್ಟಾಕಬೇಕು, ಆ ಹೆಸರು ಯಾವ ಥರ ಇಡೋದು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರಂತೆ. ನೋಡಿ, ಆ ನಾಯ್ಡಾ ಅನ್ನೋ ಪ್ಲೇಸ್ ಅದು, ಆ ನಾಯ್ಡಾನ ಉಲ್ಟಾ ಮಾಡಿ ಒನಿಡಾ ಮಾಡಿದ್ರು ಅವರು. ಆ ನಾಯ್ಡಾಯಿಂದ ಇನ್ಸ್ಪಿರೇಷನ್ ತಗೊಂಡು ಒನಿಡಾ ಅಂತ ಒಂದು ಹೆಸರನ್ನ ಕ್ರಿಯೇಟ್ ಮಾಡಿದ್ರು ಅವರು. ನೋಡಿ, ಎಲ್ಲೋ ಒಂದು ಆಲೋಚನೆ